ಉಚ್ಚಾಟನೆಗೆ ಅವಕಾಶ ಕೊಡಬಾರ್ದು ಅಥವಾ ಮೆಂಬರ್ಶಿಪ್ ಹೋಗ್ಬೋದು ಅನ್ನೋ ಕಾರಣಕ್ಕೆ ಅತಂತ್ರ ಸ್ಥಿತಿಯಲ್ಲಿ ಹೋಗೋದು ಬರೋದು ಮಾಡ್ತಿದ್ರು ಸತತವಾಗಿ. ಅದಕ್ಕೆ ಇವತ್ತು ನಮ್ಮ ಪಕ್ಷ ನಮ್ಮ ಮುಖಂಡರು ಅವರನ್ನು ಸ್ವತಂತ್ರರನ್ನಾಗಿ ಮಾಡಿದ್ದಾರೆ. ಅದರಿಂದಾಗಿ ಅವರು ಖುಷಿಯಾಗೇ ಇರಬೇಕು. ಇದೇನು ಶಿಕ್ಷೆ ಅಲ್ಲ. ಯಾವ ಕಾಲದಲ್ಲಿ ಯಾವ ಸಂದರ್ಭದಲ್ಲಿ ನಮ್ಮ ಜೊತೆ ಅವರಿಗೆ ಇರಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ಅವರು ರಾಜೀನಾಮೆ ಕೊಟ್ಟು ಹೋಗಬೇಕಾಗಿತ್ತು. ಆದರೆ ಸದಸ್ಯತ್ವಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ನಾವು ಅವರನ್ನು ಪಕ್ಷದಿಂದ ಹೊರಗಡೆ ಕಳಿಸ್ಕೊಟ್ಟಿದ್ದಾರೆ ನಮ್ಮ ಮುಖಂಡರುಗಳು. ಆದ್ದರಿಂದ ನಾನು ಅದನ್ನು ಸ್ವಾಗತ ಮಾಡ್ತೇನೆ. ಸೋಮಶೇಖರ್ರವರು ಮತ್ತು ಹೆಬ್ಬಾರ್ರವರು ಹಗಲೂ ಆಗ್ತಿದ್ರು, ರಾತ್ರಿನೂ ಆಗ್ತಿದ್ರು. ಅದರಲ್ಲಿ ಏನು ಕಣ್ಣು ಮುಚ್ಚಾಲೆ ಏನು ಇರಲಿಲ್ಲ. ಈಗ ಯಾರೋ ಬೇರೆಯವರು ಆಗ್ತಿದ್ದಾರೆ ಅಂತಂದರೆ ಆಗೋರನ್ನ ಯಾರು ತಡೆಯೋಕ್ಕಾಗಲ್ಲ. ಆಗೋರಿದ್ರೆ ಆಗಲಿ. ಸೊ ನಮ್ಮ ಪಕ್ಷದಲ್ಲೂ ಕೂಡ ಪಕ್ಷದ ಶಿಸ್ತಿಗೆ ಒಳಪಟ್ಟು ಕೆಲಸ ಮಾಡೋರಿಗೆ ಇಲ್ಲಿ ಅವಕಾಶ ಇದೆ. ಇಲ್ಲ ಅಂತಂದರೆ ಅವ್ರು ಯಾರು ಬೇಕಾದರೂ ಸ್ವತಂತ್ರರಿರ್ತಾರೆ. ಆ ರೀತಿ ತೀರ್ಮಾನ ಕದ್ದು ಮುಚ್ಚಿ ರಾಜಕಾರಣ ಮಾಡೋದನ್ನು ನಾನು ಒಪ್ಪೋದಿಲ್ಲ. ನೋಡಿ, ಇತ್ತೀಚೆಗೆ ಯಾವ ಭಿನ್ನರ ಸಭೆ ಇಲ್ಲ. ಒಂದು ಹಂತದಲ್ಲಿ ಅಂಥದ್ದೊಂದು ಇದ್ದದ್ದು ನಿಜ. ಅದಕ್ಕೆ ಕೇಂದ್ರದ ನಾಯಕರು ಒಂದು ತೀರ್ಮಾನಕ್ಕೆ ಬಂದ ಮೇಲೆ ಈಗ ಆ ರೀತಿ ಯಾವುದೂ ಇಲ್ಲ. ಇದ್ದಿದ್ದು ಇದೆರಡೇನೆ. ಈಗ ಅದಕ್ಕೆ ತೆರೆ ಎಳೆಯಲಾಗಿದೆ. ಇನ್ನು ಮುಂದೆ ಯಾವುದೂ ಇರೋದಿಲ್ಲ ಅಂತ ನನ್ನ ಭಾವ. HIV ಚುಚ್ಚೋರು ಅವ್ರನ್ನೆಲ್ಲ ಕಳಿಸ್ಕೊಟ್ಟಾರೆ ಯಾರು? ನೀವು ಯಾರ ಮೇಲೆ ಹೇಳ್ತಿದ್ದೀರೋ ಅವರು ನಿಮ್ಮ 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 ಕೊಡುಗೆ ಅಲ್ವಾ? ನೀವೇ ಕಳಿಸಿರೋರಲ್ವಾ? ಅಂದಮೇಲೆ ನಿಮ್ಮ ಜೊತೆಯಲ್ಲಿದ್ದಾಗ HIV ಇರಲಿಲ್ಲ ಅವ್ರಿಗೆ. ಈಗ HIV ಬಂದಿದೆಯಾ? ನೋಡಿ, ಒಂದು ಇತಿಮಿತಿ ಇರಬೇಕು ಮಾತುಗಳಿಗೆ. ಇಂಥ ಯಾವುದೋ ಕಾಲಘಟ್ಟದಲ್ಲಿ ಯಾರೋ ಒಂದು ಆಪಾದನೆ ಮಾಡಿದರೆ ಅದನ್ನು ಹಿಡ್ಕೊಂಡು ಜೀವನ ಎಲ್ಲ ಅದನ್ನೇ ಮಾತಾಡೋದು ಇದು ಯಾವ ರಾಜಕಾರಣಿಗಳಿಗೂ ಸರಿಯಾದದ್ದಲ್ಲ. ಆ ರೀತಿ ಮಾತಾಡೋದನ್ನು ಮೊದಲು ನಿಲ್ಲಿಸಬೇಕು ಅಂತೇಳಿ ನಾನು ಅವರಲ್ಲಿ ಆಗ್ರಹ ಪಡಿಸ್ತೇನೆ.